ಪದೇ ಪದೇ ಏನು ಡಿ.ಸಿ.ಎಂ ಇಲ್ಲ. ನಿನ್ನೆ ಸಿ.ಎಂ ಅವ್ರ ಮನೆ ಹೋಗಿದ್ದೇನೆ. ಸಿ.ಎಂ ಅವ್ರ ಜೊತೆಗೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಕಾರ್ಯಕ್ರಮ ಮುಗಿಸಿ ಬಂದಿದ್ದೇನೆ. ಇವತ್ತು ವಿಶ್ ಮಾಡಕ್ಕೆ ಇವತ್ತು ಹೋಗ್ತಾ ಇದ್ದೇನೆ. ಸಿ.ಎಂ ಅವ್ರು ಇವತ್ತು ಇಲ್ಲ, ಮೈಸೂರಿಗೆ ಹೋಗ್ತೀನಿ ಅಂದಿದ್ದಾರೆ. ನಾಳೆ ಅವ್ರ ಮನೆ ಹೋಗ್ತಾ ಇದೆ. ಇದು ಎಂತ ಮಾರ? ಅದಕ್ಕೂ ಅಲ್ಲ, ಇದು ಚೆನ್ನಾಗಿದೆ ನಿಮ್ಮದು. ಅಲ್ಲ ರೀ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮಂತ್ರಿಗಳು ಮನೆ ಹೋಗ್ಲಿಕ್ಕೆ ನಮ್ಗೆ ಏನ್ರಿ ಆಗ್ಬೇಕು? ಕೇಳ್ತೀನಪ್ಪ, ಅವ್ರನ್ನ ಕೇಳ್ತೀವಿ. ಒಳ್ಳೆ 3ನೇ ಟರ್ಮ್ ಎಮ್ ಎಲ್ ಎ ಆಗಿದ್ದೇನೆ. ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಈಡಿಗ ಸಮಾಜದಲ್ಲಿ ಇದ್ದೇನೆ. ಬಂಗಾರಪ್ಪನ ಶಿಷ್ಯನಾಗಿದ್ದೇನೆ. ಹಾಗಾಗಿ ಕೇಳಿದ್ದೇನೆ, ಮುಖ್ಯಮಂತ್ರಿಗಳಿಗೂ ಕೇಳಿದ್ದೇನೆ, ನಮ್ಮ ಸಾಹೇಬರಿಗೂ ಕೇಳಿದ್ದೇನೆ, ಕೆಲವು ಹಿರಿಯ ನಮ್ಮ ಮಂತ್ರಿಗಳಿಗೂ ಕೇಳಿದ್ದೇನೆ. ಸರ್ ಒಂದು ಅವಕಾಶ ಕೊಡಿ ಸರ್ ಅಂತ ಕೇಳಿದ್ದೇನೆ. ತಪ್ಪೇನಿದೆ? ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಕೊಡಲ್ಲ ಅಂತೇಳಿ ಭಿನ್ನಮತ ಮಾಡಲ್ಲ, ವಿರೋಧ ಹೋಗಲ್ಲ, ಏನೂ ಮಾಡಲ್ಲ. ಇದೇ ಮುಖ್ಯಮಂತ್ರಿಗಳ ಕೈ ಕೆಳಗೆ ಸಚಿವರಾಗಬೇಕು ಅಂತ ಅಥವಾ ಬೇರೆ? ಅದನ್ನ ಗೊತ್ತಿಲ್ಲ. ಅದನ್ನೆಲ್ಲ ನೀವು ಹೈಕಮಾಂಡ್ ವಿಚಾರದಲ್ಲಿ ಕೇಳಿ. ಅದೆಲ್ಲ ದೇವರ ಇಚ್ಛೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ.